ಸೊ ನಾನು ಯಾವಾಗ ಸೆಕೆಂಡ್ ಪಿ ಯು ಆವಾಗ ಫಸ್ಟ್ ಪಿ ಯು ಅವ್ರು ಬಂದಿರೋರಿಗೆ ಫ್ರೆಶರ್ಸ್ ಡೇ ನಾವು ಮಾಡಿದ್ವಿ. ಸೊ ನೋಡಿ, ಬಿ ಎ ಲೀಡರ್ ಎಸ್. ಗೈಸ್ ಇವನೇನೋ ಪ್ಲಾನ್ ಹಾಕೋದು ಗೈಸ್ ಅಂದಮೇಲೆ ಇಲ್ಲ ಗೈಸ್. ಜಾಫರ್ ಅವ್ರ ಪಪ್ಪುಮ್ಮನ ರಿವೀಲ್ ಮಾಡ್ತಾನೆ ಇವತ್ತು. ಎಸ್ ರುದ್ರಸ ಹೆಸರ ಭದ್ರಕ ರುದ್ರಸ ಮೋಟಿವೇಶನ್ ಗೈಸ್ ಜಾಫರ್ ಗೈಸ್. ನೋಡಿ, ಗಾಡಿ ಓಡಿಸೋ ವಯಸ್ಸಲ್ಲಿ ಸೈಕಲ್ ಓಡಿಸೋದಿ ನಾನು. ಅಯ್ಯೋ ವಾಟ್ಸಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗು ಸ್ವಲ್ಪ ಡಿಫ್ರೆಂಟಾಗಿ ಇರುತ್ತೆ. ಸೊ ನೀವು ಆಲ್ರೆಡಿ ಟೈಟಲ್ ಅಂತ ನೋಡಿರ್ತೀರ. ಏನಂದರೆ ಇವತ್ತು ನಮ್ಮ ಕಾಲೇಜಲ್ಲಿ ಫ್ರೆಶರ್ಸ್ ಡೇ. ಸೊ ನಾನಂತೂ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ ಯಾವ ಥರ ಇರುತ್ತೆ ಏನು ಅಂತ. ಸೊ ಆ್ಯಕ್ಚುಲಿ ಟೈಮ್ 5:30 ಆಯಿತು. ನಾನು ಇವಾಗ ಎನರ್ಜಿ ಡ್ರಿಂಕ್ ರೆಡಿ ಮಾಡ್ಕೊಬೇಕು. ಸೊ ನೀರು ಬಿಸಿಯಾಗಿದ್ದು ಏನು ಬರ್ಸ್ಕೊಳದೆ. ಸೊ ಗೈಸ್, ಇವಾಗ ನಾನು ನಿಮಗೆ ಟೈಮ್ ತೋರಿಸ್ತೀನಿ ನೋಡಿ ಎಷ್ಟಾಗಿದೆ ಅಂತ. 5:40 ಆಗ್ತಿದೆ. ಸೊ ಕಾಲೇಜಿಗೆ ನಾನು 8:30ಗೆಲ್ಲ ಅಲ್ಲಿ ಹೋಗಬೇಕು. ಸೊ ನೋಡೋಣ ಯಾವ ರೀತಿ ಇರುತ್ತೆ ಅಂತ. ನಾನಂತೂ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂದರೆ ನಮ್ಮ ಪಿ ಯು ಕಾಲೇಜಲ್ಲಿ ಅಂದರೆ ನನಗೆ ಇದೇನಿದೆ ಫ್ರೆಶರ್ಸ್ ಡೇ ಅನ್ನೋದು ಫಸ್ಟ್ ಟೈಮ್ ಗೈಸ್. ಓಕೆನಾ, ನಾನು ಪಿ ಯು ಕಾಲೇಜ್ಗೆ ಹೋದಾಗ ಅಂದರೆ ನಾನು ಫಸ್ಟ್ ಪಿ ಯು ಅಲ್ಲಿ ಇದ್ದಾಗ ಅಲ್ಲಿ ಫ್ರೆಶರ್ಸ್ ಡೇ ಥರ ಏನು ಮಾಡಿಲ್ಲ. ಸೊ ನಾನು ಯಾವಾಗ ಸೆಕೆಂಡ್ ಪಿ ಯು ಆವಾಗ ಫಸ್ಟ್ ಪಿ ಯು ಅವ್ರು ಬಂದಿರೋರಿಗೆ ಫ್ರೆಶರ್ಸ್ ಡೇ ನಾವು ಮಾಡಿದ್ವಿ. ಸೊ ಅವಾಗ ನಾನೇ ಆ್ಯಂಕರ್ ಆಗಿದ್ದೆ, ನಾನು ನನ್ನ ಫ್ರೆಂಡು. ಆಯಿತು, ಆಮೇಲೆ ಸೊ ಈ ಸಲ ನೋಡೋಣ ಡಿಫ್ರೆಂಟಾಗಿ ಹೊಸ ಕಾಲೇಜೆಲ್ಲ. ಸೊ ಯಾವ ರೀತಿಯೆಲ್ಲ ಇರುತ್ತೆ, ಹೆಂಗೆ ಡ್ಯಾನ್ಸು, ಸಿಂಗಿಂಗು, ಲೆಕ್ಚರ್ ಸ್ಪೀಚ್ ಆಗಿರ್ಬೋದು, ಕಾಲೇಜ್ ಬಗ್ಗೆ ಎಲ್ಲ ಇರುತ್ತೆ. ಸೊ ಬನ್ನಿ, ನಾನು ಫ್ರೆಶ್ ಕುಡ್ಕೊಂಡು ಅದಾದ್ಮೇಲೆ ಸ್ನಾನ ಮುಗಿಸ್ಕೊಂಡು ಹೋಗಬೇಕು. ಸೊ ಆ್ಯಂಡ್ ಗೈಸ್, ಈ ವಾರದಿಂದ ಸರಿಯಾಗಿ ನಿದ್ದೆನೇ ಇಲ್ಲ ನನಗೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನನಗೆ ನೈಟ್ 9 ಗಂಟೆಗಳ ನಿದ್ದೆ ಇಳಿತಾ ಇರುತ್ತೆ ಹೆಂಗೆ ಅಂತ. ಸೊ ಬನ್ನಿ, ಇನ್ನು ಫ್ರೆಶ್ ಕುಡ್ಬಿಟ್ಟು ಸಿಗ್ತೀನಿ ಗೈಸ್. ಓಕೆ, ಇಲ್ಲಾಂದರೆ ಕಾಲೇಜ್ ಹತ್ರ ಹೋಗ್ಮೇಲೆ ಸಿಗ್ತೀನಿ. ಇಲ್ಲೇ ತುಂಬ ಲೆಂತ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಬನ್ನಿ ಹೋಗೋಣ, ಲೆಟ್ಸ್ ಗೋ. ಸೊ ಗೈಸ್, ಫೈನಲಿ ನಾವಂತೂ ಕಾಲೇಜ್ ರೀಚ್ ಆಗೋಯ್ತು. ಸೊ ನಿಮ್ಗೆ ತೋರಿಸಿ ನೋಡಿ ಹೆಂಗಿದೆ ಅಂತೇಳಿ. ಸೊ ಈ ಕಡೆ ಮತ್ತು ಆ ಕಡೆ ಎಲ್ಲ ಏರೋಪ್ಲೇನ್ಸ್ ಇದೆ. ನಾವು ಸದ್ಯಕ್ಕೆ ಫಸ್ಟ್ ಫ್ಲೋರಿಗೆ ಬಂದಿದ್ದೀವಿ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂದರೆ ನಮ್ಗೆ ಒಂದು ಬ್ಯಾಚ್ ಕೊಟ್ಟಿದ್ದಾರೆ. ಇದೆ ಗೈಸ್, ತೋರಿಸ್ತೀನಿ. ಸೊ ನೋಡಿ, ಬಿ ಎ ಲೀಡರ್ ಎಸ್. ಸೊ ನೆಕ್ಸ್ಟು ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ಯಾವಾಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಆ ಕಡೆನೇ ನೋಡಿ ನಮ್ಮ ರಾಹುಲ್. ಸೊ ಪ್ರೋಗ್ರಾಮ್ ಸ್ಟಾರ್ಟ್ ಆದಮೇಲೆ ನಿಮ್ಗೆ ಮತ್ತೆ ಸಿಗ್ತೀನಿ. ಆದರೆ ಗ್ರೂಪಲ್ಲಿ ಮೆಸೇಜ್ ಹಾಕಿದ್ರು ಫೋನ್ ಜಾಸ್ತಿ ಯೂಸ್ ಮಾಡೋಂಗಿಲ್ಲ ಅಂತ. ಸೊ ನೋಡೋಣ ಬನ್ನಿ, ಲೆಟ್ಸ್ ಗೋ. ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ.
Let's give it up for Lisa and team. Make some noise, guys. जो तुमसे दूर हूँ क्यों दूर मैं रहूँ तेरा गुरूर हूँ फासला ख्वाब सा मिला ख्वाब तोड़ ಹೋಗಮ್ಮ ಹುಡುಗಿ ಅಲ್ಲೇ ಹಿಂದೆ ಅಡ್ಜಸ್ಟ್ ಮಾಡ್ಕೋ ನಿನಗೆ ಯಾವ್ದಿಷ್ಟವೋ ಆ ಬೆಂಚೆ ಸೆಲೆಕ್ಟ್ ಮಾಡ್ಕೋ ಏನಾಗದು ಚುಂಬೇಶ್ವರ ಪಾಸ್ ಆಗಿ ಏನ್ ಮಾಡ್ಲಿ ಒಂದೇ ಸಲ
that you wanna get crazy, crazy. Shorty, take it slow, then chitty. Hey, baby, let me see it. I just wanna eat it. Baby, let me see it. ಸೊ ಗಾಯ್ಸ್ ನೋಡ್ತಿದ್ರೆ ಡ್ಯಾನ್ಸಿಂಗು ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ನಾವಿಲ್ಲಿ ನಿಂತ್ಕೊಂಡಿದ್ವಿ. ಯಾಕಂದರೆ ಊಟ ಟೈಮಲ್ಲ, ಸೊ ತುಂಬ ಜನ ಊಟ ಮಾಡ್ತಿದ್ದಾರೆ, ರೆಸ್ಟ್ ಮಾಡ್ತಾಯಿದ್ದಾರೆ, ಮಾತಾಡಿಕೊಂಡು ಚಿಲ್ ಮಾಡ್ತಾಯಿದ್ದಾರೆ. ಸೊ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಆ್ಯಂಡ್ ಊಟ ಬಂದ್ಬಿಟ್ಟು ಪಲಾವ್, ಮೊಸರು ಬಜ್ಜಿ ಆ್ಯಂಡ್ ಮೊಸರನ್ನ. ಸೊ ಇವಾಗ ನಾನು ಬಸ್ ಹತ್ಕೊಂಡು ಸೀದಾ ಮನೆ ಕಡೆ ಹೋಗ್ತಾಯಿದ್ದೀನಿ. ನೋಡ್ತಿದ್ದೀರಾ ಮಾರತಳ್ಳಿ ಬ್ರಿಡ್ಜ್ ಹತ್ರ. ಸೊ ಮತ್ತೆ ಮನೆ ಹತ್ರ ಹೋಗ್ಬೇಕು. ನಾನು ನಿಮಗೆ ಮತ್ತೆ ಸಿಗ್ತೀನಿ ಗಾಯ್ಸ್. 3 hours later. ಗಾಯ್ಸ್ ಇವನೇನೋ ಪ್ಲಾನ್ ಹಾಕೋಟ್ ಗೈಸ್ ಅಂದಮೇಲೆ ಇಲ್ಲ, ನಾನು ಅವ್ನು ಬರ್ತಾಯಿದ್ರಿ ಅಕ್ಷಯ್ಗೆ ಬರಬೇಡ ಅಂತ ನಾವೇ ಸರ್ಕಲ್ ಹೋಗ್ತೀರ ಅವ್ನು ಕರ್ಕೊಂಬರೋಣ ಅಂತ. ಯಾಕೆ ಅಂದರೆ ನಡಿ ಅವ್ನು ಗಾಡಿ ಎತ್ಕೊ ಅಂತ ನಾನು ಅಂದ್ಕೊಂಡೆ. ಅಲ್ವಾ ಯಶು ಮನೆ ಹತ್ರ ಬ್ಯಾಟ್ಸ್ ಕೊಟ್ಬಿಟ್ಟು ಬರೋವಾಗ ಹೇಳ್ತಾ ನಡ್ಕೊಂಡು ಹೋಗೋಣ, ಬೇಡ ಗಾಡಿ ಅಂದ್ಬಿಟ್ಟು. ಗೈಸ್ ನೋಡಿ, ಒಂದು ಹೊಸ ಸ್ಟೇಡಿಯಂ ಓಪನ್ ಆಗ್ತಿದೆ, ಜಾಫರ್ ಕಟ್ಸ್ತಾ ಇರೋದು. ಎಸ್, ವ್ಲಾಗಿಂಗ್. ಸೊ ಬನ್ನಿ ನವೀನಲ್ಲಿ ಇಲ್ಲೇ ಇದ್ದಾನಾ? ಏನೋ ನವೀನ್ ಏನೋ ಸರ್ಪ್ರೈಸಾ? ಇಲ್ಲ, ಅವ್ನು ಗಣೇಶ ನೋಡೋಕೆ ಅವ್ರು ಹುಡುಗರು ಬಂದವರು. ಅದು ಹುಡುಗರು ಬೇರೆ ಇದ್ದಾರಾ? ಎಷ್ಟು ಬಂದಿದ್ದಾರಾ? ಯಶು ಇಲ್ಲ. A little longer than a few minutes later. ಗೈಸ್ ಬಾರಿಶ್ ಆ ರಹಾ ಹೈ. ನಿಮಗೆ ಇಲ್ಲಿ ನೋಡಿ ಸ್ವಲ್ಪ ಕಾಣಿಸ್ತಿದೆ ಸರ್, ನಿನ್ನ ಫೋನಲ್ಲಿ ಕಾಣಿಸ್ತೈತಾ? ಅಯ್ಯೋ ಏನೋ ಇನ್ನೇನಪ್ಪ 30,000 ಫೋನು. ಎಸ್, ಜಾಫರ್ ಅವ್ರ ಪಪ್ಪುಮ್ಮನ ರಿವೀಲ್ ಮಾಡ್ತಾನೆ ಇವತ್ತು. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಓನು ಸೊ ನೋಡಿ, ಮಳೆ ಬರ್ತಿದೆ. ನಮ್ಮ ನವೀನ್ ಅವರು ಎಲ್ಲಿದ್ದಾರೆ ಏನೋ ಅಂತ ಇನ್ನೂ ಯಾವುದೇ ರೀತಿ ಮಾಹಿತಿ ಇಲ್ಲ. ಏನು ಅಲಚ್ಕೊಂಡು ಹೋಗ್ತು. तू मेरे से प्यार करती है या नहीं करती, ये बता दे तू बस. नहीं, मैं तेरे से लास्ट बार पूछ रहा हूँ, तेरा मेरे से प्यार है? ಜಾಫರ್, ನಿಮ್ಮ ಪಪ್ಪುಮ್ಮನ ಯಾವಾಗ ರಿವೀಲ್ ಮಾಡ್ತೀಯ? ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ್ನು ರಾವಣ ಕಂದ ರಾವಣ. ನೀನು ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದೇ ಬಿಡ್ತೀನಿ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು? ಹಾಂ, ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ಸರಿ ಈಗ ವಿಡಿಯೋ ಆಫ್ ಆದಮೇಲೆ ಹೇಳ್ತಾನಂತೆ. ಬನ್ನಿ, ನಾನು ಮೈಕ್ ಬೇರೆ ತಂದಿಲ್ಲ, ಅರ್ಜೆಂಟಲ್ಲಿ ಮನೇಲೇ ಇದೆ. ಸೊ ಮಳೆ ಲೈಟಾಗಿ ಬೀಳ್ತಿದೆ. ಇವಾಗ ಎಲ್ಲಿ ಕ್ರಿಕೆಟ್ ಆಡಬೇಕಾ? ಕ್ರಿಕೆಟ್ ಅಲ್ಲೆಲ್ಲ ಕೊಚ್ಚೆ ಆಗಿರುತ್ತೆ. ಚಿಕ್ಕ ಇಷ್ಟು ಮಳೆ ಆಗುತ್ತೆ ಅದು. ಇನ್ನೇನು ಮತ್ತೆ. ಇವಾಗ ನಾವು ಕ್ರಿಕೆಟ್ ಆಡೋಕ್ಕೆ ಹೋಗ್ತಿದ್ದೀವಿ. ನೋಡಿ, ಬಿಸಿಲು ಬರ್ತಿದೆ, ಮೋಡ ಈ ಕಡೆ, ಆ ಕಡೆ ಬಿಸಿಲು. ನೋಡಿ ಗೈಸ್, ನೋಡಿ ಅಲ್ಲಿ ಯಶು, ಈ ಕಡೆ ನವೀನು. ಬೆಂಗಳೂರು ವೆದರ್ ಹೆಂಗಂದ್ರೆ ಜಾಫರ್ ಥರ. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಏನಂತ ಹೂವನು ಬೇಜಾರಾಯ್ತಾ? ಬೇಜಾರಾದ್ರೆ ನಂಗೆ
ಸೊ ಬನ್ನಿ ಹೋಗ್ಬಿಟ್ಟು ಅಣ್ಣ ಇನ್ನೂ ಕೌಶಿಕ್ ಬ್ರೋ ಬರಬೇಕು. ಅಣ್ಣ 10 ನಿಮಿಷ ಅಂತಾರೆ, ಮತ್ತು 2 ಅವರ್ ಆದ್ಮೇಲೆ ಬರ್ತಾರೆ. ಬನ್ನಿ ಹೋಗೋಣ ಆಯ್ತು. ಆಮೇಲೆ ಗೈಸ್ 2 ದಿವಸ ಮುಂಚೆ ಬಿದ್ದಿರೋ ಬಾಲ್ನ ಹುಡುಕ್ತಾವ ನಮ್ಮ ಜಾಫರು. ಏನಂತ ಹುಡುಗ ಗೈಸ್, ಅವತ್ತೊಂದ್ಸರಿ ಆ ಕಡೆಯಿಂದ ಇಲ್ಲೆಲ್ಲೋ ಆಗ್ದ, ಅದನ್ನ ಹುಡುಕಿಲ್ಲ, ಬ್ರೌನ್ ಕಲರ್ ಬಾಲ್ನ. ಇವಾಗ ವೈಟ್ ಕಲರ್ ಬಾಲ್ನ ಹುಡುಕಕ್ಕೆ ಬಂದಿದ್ದಾನೆ. ನೀನೇನು ಹೇಳ್ತೀಯ ಸರ್? ವೈಟ್ ಚೆನ್ನಾಗಿದೆ ಅದು ಆಡೋಕ್ಕೆ. ಅದು ಎಗರಲ್ಲ, ಬೌನ್ಸ್ ಆಗಲ್ಲ, ಅದಕ್ಕೆ ಬೇಗ ಔಟ್ ಆಗಕ್ಕ. ಕೌಶಿಕ್ ಬ್ರೋ ಬಂದಮೇಲೆ ಆಡೋಣ. ಅಲ್ಲಿವರೆಗೂ ಆ ಕಡೆ ಹೋಗಿ ಕುತ್ಕೊಳ್ಳೋಣ ಬಾ, ನೆಲ್ಲಿರುತ್ತಲ್ಲ. ಗಿಡ 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 ಮಂತಲ್ಲಿ ಬೈಕ್ ಅಂತ ಆಡ್ತಾನೆ ನಮ್ಮ ಜಾಫರು ತಾನೇ. ಕೆತ್ತ ಬಡ ಇದ್ದಾನೆ ಇವನು, ಸುಮ್ಮನೆ ಸೈಕ್ ಮಾಡ್ತಾನೆ ಅಂತ ತಾನೇ. ನೋಡಿ ಅಲ್ಲಿ ಕುತ್ಕೊಂಡವ್ರೆ ನವೀನ್ ಮತ್ತು ಯಶು. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಗೈಸ್ ನೋಡಿ, ಗಾಡಿ ಓಡಿಸೋ ವಯಸ್ಸಲ್ಲಿ ಸೈಕಲ್ ಓಡಿಸ್ತಿದ್ದೀನಿ ನಾನು. ಏನು ಮಾಡೋಣ, ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್. ಬನ್ನಿ ಇವಾಗ ಯಾವ ಕಡೆ ಹೋಗೋದು? ಓ ಈ ಕಡೆ. ನನಗೆ ಇಲ್ಲಿ ತುಂಬ ಕಮ್ಮಿ ಗ್ಯಾಸ್ ಬಂದಿರೋದು ಇಂಥ ಏರಿಯಾದಲ್ಲಿ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಸೈಕಲ್ ನೋಡ್ಸ್ಕೊಂಡು ನೋಡಿ, ಇಂದಿರಾ ಕ್ಯಾಂಟೀನ್ ಹತ್ರ ಬಂದೆ. ಸೊ ಇಲ್ಲಿ ನಾನು ಯಾವಾಗ ಗೊತ್ತಾ, ಐ ಥಿಂಕ್ ಫಸ್ಟ್ ಇದ್ದಾಗ ಒಂದು 4-5 ಟೈಮ್ಸ್ ಬಂದಿದ್ದೆ ಆಫ್ಟರ್ನೂನ್ ಟೈಮಲ್ಲಿ. ಯಾಕಂದರೆ ನಾನು, ರಾಹುಲು, ಶ್ರೇಯಸ್, ಅಜಿತು ನಾವು 4 ಜನ ಬರ್ತಾಯಿದ್ವಿ ಗೈಸ್ ಇಂದಿರಾ ಕ್ಯಾಂಟೀನ್ಗೆ. ಅಲ್ಲಿ ಕಾಲೇಜಿಂದ ಇಲ್ಲಿ ಬಂದ್ಬಿಟ್ಟು ಒಂದೊಂದ್ಸಲಿ ಇಲ್ಲಿ ನಾನು ಬಾಕ್ಸ್ ತರ್ತೀನಲ್ಲ, ಸೊ ನಾನು ಬಾಕ್ಸ್ ಎತ್ಕೊಂಡು ಇಲ್ಲಿ ತಿನ್ನೋದು, ಅವ್ರು 3 ಜನ ಇಲ್ಲಿ ಊಟ ತಿನ್ನೋದು. ಸೊ ಹಂಗೆ ಬನ್ನಿ ಹೋಗೋಣ, ಸೈಕಲ್ ತುರ್ಕೊಂಡಿನ. ಗೈಸ್ ಜಾಫರು ಬಾಲ್ ಹುಡ್ತಾನೆ ಗೈಸ್, ಹುಡ್ಕೊಡ್ಗೋ. ಇನ್ನೂ ಅಲ್ಲೇ ಆಯ್ತು ನೋಡ, ಅಲ್ಲೇ ನೋಡ್ದ ಹಂಗೆ. ಬನ್ನಿ ನಾನು ಸೈಕಲ್ ಹೊಡ್ಕೊಂಡು ಈ ಕಡೆ ಬಂದೆ ಗ್ರೌಂಡ್ ಹತ್ರ. ಇಲ್ಲಿ ಸ್ವಲ್ಪ ಜನ ಬಾಯ್ಸ್ ಆಟ ಆಡ್ತಾ ಇದ್ದಾರೆ. ಸೊ ಇನ್ನೂ ನಮ್ಮ ಕೌಶಿಕ್ ಬ್ರೋ ಬಂದೇ ಇಲ್ಲ ಗೈಸ್, 15 ನಿಮಿಷ ಅಂದ, ಇನ್ನೂ ಬಂದಿಲ್ಲ. ಬನ್ನಿ ನಮ್ಮ ಜಾಫರ್ ನೋಡಿ ಕಷ್ಟಪಟ್ಟು ಬಾಲ್ ಹುಡುಕ್ದ. ಇವಾಗ ಸ್ವಲ್ಪ ಸೈಕ್ಲಿಂಗ್ ಮಾಡಿಕೊಂಡು ಸ್ವಲ್ಪ, ನಾನು ಸೈಕಲ್ ಓಡಿಸಿ ತುಂಬ ದಿವಸ ಆಯಿತು, ನೆನ್ನೆನೇ ಓಡಿಸಿದ್ದು, ಇಲ್ಲ ನೆನ್ನೆಲ್ಲ 2 ಡೇಸ್ ಬ್ಯಾಕ್ ಓಡಿಸಿದ್ದು. ಸೊ ಡಿಸ್ಟರ್ಬ್ ಗೈಸ್ ನೋಡಿ, ಅವ್ನು ಜಾಫರ್ ಹೆಂಗೆ ಹೇಳ್ತಾನೆ, ವ್ಲಾಗ್ ಮಾಡ್ತಾ ಇರ್ತೀನಿ, ಡಿಸ್ಟರ್ಬ್ ಮಾಡೋದು. ಸೊ ಬನ್ನಿ ಹೋಗೋಣ, ಲೆಟ್ಸ್ ಗೋ ಗೈಸ್. ₹1 ಒಂದು ಚಾಕ್ಲೇಟ್ ಕೊಡೋಕೆ ಕಲ್ತಾನೆ ಗೈಸ್ ಇವನು. ಏನು ಗೈಸ್ ಇವನು ನೋಡಿ ಗೈಸ್, ಕೌಶಿಕ್ ಬ್ರೋ ಬಂದವರು. ಹೋಗೋಣ, ಫಸ್ಟು ಜಾಫರ್ ಹೋಗ್ತಾನೆ ಗೈಸ್. ಸರಿ ಬಿಡ್ರಪ್ಪ. ಇದು ನಂದು ಬ್ರೋ, ಫಸ್ಟ್ ಒನ್. ದಿಸ್ ಒನ್ ಫಸ್ಟು. ಫಸ್ಟ್ ನಂದು. ಇಲ್ಲ ಇದು ಅಕ್ಷಯ್ ಇದ್ರ ಫಸ್ಟ್. ಬಾಸ್ ಅಕ್ಷಯದಪ್ಪ ಇದು. ಈ ಕಡೆ ಇದೊಂದು ಇದೆ ಅದು ಲಾಸ್ಟ್ ಫಸ್ಟ್ ದನೆ ಬಿಟ್ಟು ಸೆಂಟರ್. ರಿವೀಲ್ ದ ನಂಬರ್ ಗೈಸ್. ಫಸ್ಟ್ 4th 5th 6th. ನಾನು ಲಾಸ್ಟ್ ಬೌಲಿಂಗ್ ಕೊಡಿ. ಫಸ್ಟ್ ಜಾಫರ್ ಅಲ್ಲ ಇದು ಫಸ್ಟ್ ಬೌಲಿಂಗ್ ಐ ಮೀನ್ ಸಾರಿ, ಇವಾಗ ಬಾಲಿಂಗ್ ನಂದೆ ಗೈಸ್. ಬನ್ನಿ, ಬಾಲ್ ಅಲ್ಲಿಗಂತೆ, ಯಾರು ಲಾಸ್ಟ್ ಇರುತ್ತೋ ಅವ್ರದ್ದೇ ಬೌಲಿಂಗು. ಸೊ ಬನ್ನಿ ಲೆಟ್ಸ್ ಗೋ. ಎಸ್ ರುದ್ರಸ ಹೆಸರ ಭದ್ರಕ ರುದ್ರಸ. ಮೋಟಿವೇಶನ್ ಗೈಸ್ ಜಾಫರ್. ಅಲ್ಲಿ ಕಪ್ಪ ಕಮಾಂಡರ್ ಯಶು ಹೇಳ್ತಿದ್ದಾನೆ ನೋಡಿ ಗೈಸ್, RCB ಫ್ಯಾನು. ಇವ್ನು ಯಾರು ಗೊತ್ತಾ ಗೈಸ್, ಒಂದು ವ್ಲಾಗಲ್ಲಿ ಹೇಳ್ತಾನೆ ವಿರಾಟ್ ಕೊಹ್ಲಿ ತಮ್ಮ ಅಂತ, ಅವನೇ ಇವನು. ನಾನು ವಿರಾಟ್ ಕೊಹ್ಲಿ ತಮ್ಮನು. ಫ್ಲ್ಯಾಶ್ ಬ್ಯಾಕ್ ಹಾಕಬೇಕು ನೋಡಿ. ನವೀನವರು ಬ್ಯಾಟ್ ಇಟ್ಕೊಂಡು ಇನ್ನೊಂದು ಕೈಲಿ ಫೋನ್ ನೋಡ್ಕೊಂಡಿದ್ದಾನೆ. ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸಾಕು ಸಾರಿ ಹಾಂ, ಕ್ರಿಕೆಟ್ ಸ್ಟಾರ್ಟ್ ಗೈಸ್, ಕ್ರಿಕೆಟ್ ಸ್ಟಾರ್ಟ್. ಜಾಫರು ಫಸ್ಟ್ ಬ್ಯಾಟಿಂಗಲ್ಲಿ ಔಟ್ ಆಗಿರೋದು. ಎಂಥ ಗೆಲುವು ಜಾಫರ್. ಅಲ್ಲಿ ಗೈಸ್, ಅಲ್ಲಿ ಕಾಣಿಸ್ತಾರಲ್ಲ ಯಾರೋ ಡ್ಯಾನಿಯಲು, ಅಲ್ಲೋಗಿರೋ ಬಾಲು. ಅದು ಹೆಂಗಂದರೆ ಝೀ ಅಂತ ಹೋಗಿರೋದು. ಬನ್ನಿ ಹೋಗಿ ಹುಡ್ಕೋಣ. ಬಾಲ್ ಹುಡ್ಕೋಕೆ ಮಾತ್ರ ಒಂದು ಜಾಫರ್ ಹೇಳ್ತೀನಿ ಯಾವಾಗಲೂ. ಬ್ಯಾಟಿಂಗನ್ನು ಸಾಕು ರೆಡಿ ಆಗಿರ್ತಾನೆ, ಹಿಂಗೆ ಮೇಲೆ ಕುಡಿತಾನೆ, ಔಟ್ ಆಗ್ತಾನೆ. ಏನಂತ ಮಾಡೋದಪ್ಪ ಗೊತ್ತಿಲ್ಲ ಇವ್ರ ಹತ್ರ. ಜೋರಾಗಿ ಹೊಡಿತೀರಿ. ಇದು ಅವ್ನ ರೂಲ್ಸ್ ನೋಡಿ ಹೆಂಗಿಟ್ಟವನು, ಅಲ್ಲೂ ಹೊಡೆದ್ರೆ ಔಟ್ ಅಂತೆ, ಅದು 6 ಅದು. ಆಯಿತು, ನಾನು ಗೈಸ್ ಈ ವಿಡಿಯೋ ಆದಷ್ಟು ಬೇಗ TV9 ಅವ್ರಿಗೆ, ಪಬ್ಲಿಕ್ TV ರಂಗಣ್ಣ ಅವ್ರಿಗೆಲ್ಲ ಶೇರ್ ಮಾಡಿ. ಓಕೆನಾ, ಹೇಳಿದ್ದೀನಿ, ರಂಗಣ್ಣನೇ ಬರ್ತಾರೆ ಅಲ್ಲಿಂದ. ಬಾಲ್ ಸಿಕ್ಕಿದ್ರೆ ಬನ್ನಿ ಹೋಗೋಣ. ಗೈಸ್ ಇವಾಗ ನಾವು ಲಗೋರಿ ಆಡ್ತಾಯಿದ್ದೀವಿ ಗೈಸ್. ನಾನು ಯಾವಾಗೂ ಚಿಕ್ಕವನಿದ್ದಾಗ ಊರಲ್ಲಿ ಆಡಿದ್ದು. ಸೊ ಇವಾಗ ಮತ್ತೆ ರೀಮೇಕ್ ಮಾಡೋಣ ಬನ್ನಿ.
ನೋಡಿ ಜಾಫರ್ ಎಲ್ಲ ಅಂದರೆ ಅಲ್ಲಿ 2 ಬ್ಯಾಟಿಂಗ್ ಮಾಡ್ತಾನೆ, ಹಂಗೆ ಸುಸ್ತಾಗಿ ಬಿದ್ದೋಗ್ಬಿಡ್ತಾನೆ. ಜಾಫರ್ಗೆ ಏನೋ ತೊಂದರೆ ಇದೆ ಖಂಡಿತ ಇಲ್ಲೊಂದು ಸಮಸ್ಯೆ ಇದೆ. ನಿಮ್ಮ ಅನುಭವಕ್ಕೆ ಏನೋ ನಿಮಗೆ ಕ್ರಿಕೆಟ್ ರೂಲ್ಸ್ ಹೆಂಗೆ ಅನಿಸ್ತೈತೆ ಹೇಳಿ. ಅವ್ನ ರೂಲ್ಸ್ಗೆ ಅವನಿಗೆ ನೋಡಬೇಕು. ಜೋರಾಗಿ ಹೊಡೆದ್ರೆ ಔಟ್ ಅಂತಾನೆ. ಹಾಂ, ಇನ್ನು ನಿನಗೆ ಗೊತ್ತಿದ್ದೀನಿ. ಕ್ಯಾಮ್ರಾ ನಾನು ನೋಡಬೇಡ, ನೋಡ ನೀನು ತೆಗಿಯಲ್ಲ. ತೆಗಿಬೇಕಾ? ಲೆಟ್ಸ್ ಗೋ, ಬನ್ನಿ ಗೈಸ್ ಶುರು ಮಾಡೋಣ. ಗೈಸ್ ಇವಾಗ ಜಾಫರ್ ಕಡೆ ಆಳಿ ಅವರು ನವೀನು, ಕೌಶಿಕ್ ಬ್ರೋ, ಇನ್ನು ಯಶು ಒಂದು ಟೀಮ್ ಆಗಿದೆ. ಆಳಿ 1 ಪಾಯಿಂಟ್ ಗೆದ್ದಿದ್ದಾರೆ. ನೋಡೋಣ ಜಾಫರ್ ಯಾವ ರೀತಿ ಆಗ್ತಾರೆ ಅಂತ. ಹೇಳಿದ್ದೀನಿ, ಸ್ವಲ್ಪ ಹೇಳ್ಕೊಂಡು ಕೊಟ್ಟಿದ್ದೀನಿ. ಹಾಕೋ ಶುರು ಏಯ್ ವಾಚ್ ಇಟ್ ಕೇರ್ಫುಲಿ. ಫೋಕಸ್ ಮ್ಯಾನ್. ಏಯ್ ಒಂದೇ ಕಲ್ತಾನೆ. ಅದು ನಮ್ಮ ಇಷ್ಟ ಅಲ್ಲ. ಗೈಸ್ ಇವನ್ನೆಲ್ಲ ಪ್ಲಾನೆಲ್ಲ ಅಟ್ರ್ ಫ್ಲಾಪ್. ಓಡು ಗೈಸ್ ಬಾಲ್ ಆ ಕಡೆ ಹೋಗಿದೆ, ಅದಕ್ಕೆ ಪಾಸು. ಹುಷಾರಾಗಿರೋ, ಬಾಲು ಹೆವಿ ಫೋರ್ಸಲ್ಲಿ ಬರುತ್ತೆ. ಬಾಲ್ ಇಟ್ಕೊಂಡು ಯಾರಾದ್ರೂ ಹೋಗಿ ಹೆಲ್ಪ್ ಮಾಡಕ್ಕೆ ಹೋಗಿವೆ. ಜಾಗ ಬಿಡು, ಅವ್ನು ಬಾಲ್ ಸಿಗ್ತಾ ಇಲ್ಲ ನೋಡ್ಬೇಕಲ್ಲ ನಾನು. ಓಡೋ ಜೋಶ್ ಮಾಡ್ದ ಕಾಲ್ ತಗ್ಲಿ ಬಿಟ್ಟು ಬಿದ್ದಿದ್ ಮತ್ತೆ ಇಲ್ಲ ಕಾಲ್ ತಗ್ಲಿ ಹಿಂದೆ ಹೋಗಿದ್ದು. ಇನ್ನೊಂದ್ಸಲ ಆಡೋಣ. 1 hour later. ಸೊ ಗೈಸ್ ನೋಡಿ ಅಲ್ಲಿ ಸೌಂಡ್ ಬಾರು, ಚಾರ್ಜಿಂಗ್ ಕೇಬಲ್, ಫೋನ್ ಸ್ಟ್ಯಾಂಡ್, ಬುಕ್, ಪೆನ್ಸ್. ಸೊ ಎಸ್, ಇವತ್ತು ನಾನು ಅಸೈನ್ಮೆಂಟ್ ಬರೋಣ ಅಂದ್ಕೊಂಡಿದ್ದೀನಿ. ಸೊ ಅಸೈನ್ಮೆಂಟ್ ಮಾಡಿಬಿಟ್ಟು ಒಂದು ಕೆಲಸ ಇಲ್ಲ. ಮ್ಯಾಮ್ ಆಲ್ರೆಡಿ August 3rd ಅಂದರೆ ಮಂಡೇ ಸಬ್ಮಿಟ್ ಮಾಡಿ ಅಂತೇಳಿ. ಸೊ ಗೊತ್ತಿಲ್ಲ ಇನ್ನೂ ಯಾರೆಲ್ಲ ಸಬ್ಮಿಟ್ ಮಾಡ್ತಾರೇನೋ ಅಂತ. ಸೊ ಫಸ್ಟ್ ನಾನಾಗಿದ್ದರೆ ಗುಡ್ ಇಂಪ್ರೆಷನ್ ಬರುತ್ತೆ. ಯಾಕೆ ನಾನು CR ಗೈಸ್, ಫಸ್ಟ್ ಬಿ ಕಾಮ್ಗೆ ನಾನೇ CR. ಆಯಿತು, ಆಮೇಲೆ ಸೊ ಅದೊಂಥರ ಖುಷಿ. ಆ್ಯಂಡ್ ಇದು ಕೊಟ್ಬಿಟ್ರೆ ಮ್ಯಾಮ್ ಇನ್ನೂ ಫುಲ್ ಫಿಲ್ ಆಗಿಬಿಡ್ತಾರೆ. ಸೊ ಎಸ್ಕೊಂಬರೋಣ ಇವಾಗ. ಸೊ ಅವಾಗ ಏನಾಯ್ತು ಅಂದರೆ ಇಷ್ಟೊತ್ತು ಔಟ್ರೋ ಕೊಟ್ಟೆ, ಮೈಕ್ ಆನ್ ಮಾಡೋದೇ ಮರ್ತ್ಬಿಟ್ಟಿದ್ದೀನಿ ಗೈಸ್. ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್. ಸೊ ಓಕೆ, ಇವತ್ತು ಬೆಳಗ್ಗೆ ಇವತ್ತು ದಿನ ಮಾತ್ರ ನನಗೆ ಸಖತ್ತಾಗಿತ್ತು. ಯಾಕಂದರೆ ಬೆಳಗ್ಗೆ ಕಾಲೇಜಲ್ಲಿ ಫ್ರೆಶರ್ಸ್ ಡೇ ಮುಗಿಸ್ಕೊಂಡು ಅಲ್ಲೆಲ್ಲ ಡ್ಯಾನ್ಸಿಂಗು, ಸಿಂಗಿಂಗ್ ಎಲ್ಲ ನೋಡಿ ಎಂಜಾಯ್ ಮಾಡಿಕೊಂಡು ಮನೆಗೆ ಬಂದಾದಮೇಲೆ ಮತ್ತು ಕ್ರಿಕೆಟ್ ಆಡಬೇಕು ಅಂತ ಹೋದ್ವಿ. ಬಟ್ ನಾನಲ್ಲಿ ಸ್ವಲ್ಪ ಸೈಕ್ಲಿಂಗ್ ಮಾಡಿ ಕ್ರಿಕೆಟ್ ಮಾಡಿ ಆ್ಯಂಡ್ ಲಗೋರಿ ಆಡಿದೆ ಗೈಸ್. ತುಂಬ ವರ್ಷ ಆಗಿತ್ತು ಅವಾಗ, ಯಾವಾಗ ಊರಲ್ಲಿ ಆಡಿದ್ದು. ಆಮೇಲೆ ಮತ್ತೆ ಇವಾಗ ಆಡಿದ್ದು, ಸಖತ್ ಎಂಜಾಯ್ ಮಾಡಿದೆ, ಸಾಕಾಗಿತ್ತು ಗೈಸ್ ಇವತ್ತಿನ ದಿನ ಮಾತ್ರ. ಆ್ಯಂಡ್ ಇಲ್ಲಿಗೆ ಇವತ್ತಿನ ವ್ಲಾಗ್ ನಾನು ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಕೊಡಿ ಆ್ಯಂಡ್ ಚೆನ್ನಾಗಿ ಸಬ್ಸ್ಕ್ರೈಬ್ ಕೂಡ ಮಾಡಿ. ಆ್ಯಂಡ್ ವ್ಲಾಗ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಕೂಡ ಇಲ್ಲಿ ಗೈಸ್. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮಲ್ಲಿ ಯಾರೆಲ್ಲ ಫಾಲೋ ಆಗ್ತಿಲ್ಲ ಅಂದರೆ ಬೇಗ ಫಾಲೋ ಆಗಿ. ಆ್ಯಂಡ್ ಯಾ, ದಟ್ಸ್ ಫಾರ್ ಟುಡೇ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಐ ವಿಲ್ ಸಿ ಯು in the next one. My channel day. Let's go guys. Bye bye. See you in the next vlog. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.